ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಬಾರಿಗೆ ಪ್ರಜ್ವಲ್ ರೇವಣ್ಣ ಅವರು ಒಂದು ಜಾಮೀನು ಅರ್ಜಿಯ ಸಲ್ಲಿಕೆ ಮಾಡಿದ್ರು. ಅದರ ಆದೇಶ ಇವತ್ತು ಹೊರಗೆ ಬಂದಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್. ಹೊಳೆನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಅರ್ಜಿ ವಜಾಗೊಂಡಿದೆ. ಎರಡನೇ ಬಾರಿಯೂ ಕೂಡ ಅರ್ಜಿ ವಜಾಗೊಂಡಿದೆ. ಈ ಮೊದಲು ಕೂಡ ಅವರು ಅರ್ಜಿಯನ್ನು ಹಾಕಿಕೊಂಡಿದ್ರು. ಮುಂದಿನ ವಾರ ರೇಪ್ ಕೇಸ್ ತೀರ್ಪು ಪ್ರಕಟವಾಗ್ತಿರುವ ಹೊತ್ತಿನಲ್ಲೇ ಮಗದೊಂದು ಶಾಕ್. ಕಳೆದ 14 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲು ವಾಸಿಯಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಈ ಮೂಲಕವಾಗಿ ಮಗದೊಂದು ಶಾಕ್ ಅವರಿಗೆ ಎದುರಾಗಿದೆ. ಇನ್ನೂ ಕೂಡ ಈ ಪ್ರಕರಣಗಳಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಜಾಮೀನು ಕೂಡ ಅವರಿಗೆ ಲಭ್ಯವಾಗ್ತಾ ಇಲ್ಲ. ಎರಡನೇ ಬಾರಿಗೆ ಅವರು ಜಾಮೀನನ್ನ ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು. ಮುಂದಿನ ವಾರ ರೇಪ್ ಕೇಸ್ ತೀರ್ಪು ಪ್ರಕಟವಾಗ್ತಾ ಇರೋ ಕಾರಣದಿಂದಾಗಿ ಈಗ ಆ ಕಾರಣ ಅಲ್ಲ, ಬಟ್ ಅದು ಕೂಡ ಇರೋದ್ರಿಂದ ಅದು ಒಂದು ಟೆನ್ಷನ್, ಮಗದೊಂದು ಟೆನ್ಷನ್. ಈಗ ಅವರಿಗೆ ಜಾಮೀನು ಸಿಕ್ಕಿಲ್ಲ ಅಂತ ಬೇರೆ ಬೇರೆ ಪ್ರಕರಣಗಳು ಇರೋ ಕಾರಣದಿಂದಾಗಿ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ಆ ರಿಲೀಫ್ ಇರ್ತಿರ್ಲಿಲ್ಲ, ಜೈಲಿನಿಂದ ಮುಕ್ತಿ ಇರ್ತಿರ್ಲಿಲ್ಲ, ಜೈಲ್ ಕಂಟಿನ್ಯೂ ಆಗ್ತಿತ್ತು. ಯಾಕಂದ್ರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಅವರು ಆರೋಪಿತ ಸ್ಥಾನದಲ್ಲಿದ್ದಾರೆ, ಅದಕ್ಕೂ ಕೂಡ ಅವರು ಜಾಮೀನಿಗೆ ಹೋಗಬೇಕು. ಬಟ್ ಇದರ ನಡುವಲ್ಲೇ 14 ತಿಂಗಳ ಪರಪ್ಪನ ಅಗ್ರಹಾರ ಜೈಲು ವಾಸ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಮೇಲಿಂದ ಮೇಲೆ ಪ್ರಜ್ವಲ್ ರೇವಣ್ಣಗೆ ನಿರಾಸೆ ಆಗ್ತಾ ಇದೆ. ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಹಿನ್ನಡೆ ಆಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಹೊಳೆನರಸೀಪುರದ ಮನೆ ಕೆಲಸದ ಅಕ್ಕಿಯ ಮೇಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಬಾರಿಗೆ ಜಾಮೀನಿಗೆ ಹೋಗಿದ್ರು, ಬಟ್ ಅದು ಆಗಿಲ್ಲ. ಕಾರಣ ಏನು ಕೊಟ್ಟಿದೆ ಕೋರ್ಟ್? ದಿವ್ಯಾ, ಮಾಜಿ ಸಂಸದರಾಗಿರುವಂತ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಅದಾದ ಬಳಿಕ ಹೊಳೆನರಸೀಪುರ ಕೇಸಲ್ಲಿ ಇತ್ತೀಚೆಗೆ ಜಾಮೀನು ಮೊರೆ ಹೋಗಿದ್ರು, ಆದ್ರೆ ಅಲ್ಲಿ ಹಿನ್ನಡೆ ಆಗಿತ್ತು. ಎರಡನೇ ಬಾರಿ ಕೂಡ ಅದೇ ರೀತಿಯಾಗಿ ಜಾಮೀನು ಮೊರೆ ಹೋಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೆ ಹಿನ್ನಡೆ ಆಗಿರುವಂತದ್ದು. ಅವರ ಜಾಮೀನು ಅರ್ಜಿ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಮಾಡಿರೋದ್ರಿಂದ ಮತ್ತೆ ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಅವರಿಗೆ ಜೈಲೇ ಗತಿ ಅನ್ನುವಂತಾಗಿದೆ. ಈಗಾಗಲೇ ಕಳೆದ 14 ತಿಂಗಳಿಂದಲೂ ಕೂಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಇದೇ ಪ್ರಕರಣದಲ್ಲಿ ಎರಡನೇ ಬಾರಿ ಜಾಮೀನು ಅರ್ಜಿ ವಜಾ ಮಾಡಿ ಈಗ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ದಿವ್ಯಾ, ಸೊ ಈ ಜಾಮೀನಿನ ವಾದ ಸಂದರ್ಭದಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಎತ್ತಲಾಗಿತ್ತು. ಅದರಲ್ಲಿ ರೇವಣ್ಣ ಅವರ ವಿಷಯವನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಅವರ ಪ್ರಕರಣದ ಅರ್ಜಿಯ ತಡೆ ಕೊಡಲಾಗಿದೆ, ಹಾಗಾಗಿ ಇದಕ್ಕೂ ಕೊಡಬೇಕು ಅಂತ. ಅದನ್ನು ಕನ್ಸಿಡರ್ ಮಾಡಿಲ್ಲ ಕೋರ್ಟ್. ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ.